ಸ್ಕೀಮ್ಸ್ ಒಳಗೆ 16 ಎಕರ್ 25 ಎಕರ್ನಲ್ಲಿ ಒಂದು ಒಳ್ಳೆ ರೀತಿಯಿಂದ ಆಶ್ಚರ್ಯ ಸ್ಕೀಮ್ಗೆ ಮೇಡಮ್ ಮಾಡಿದ್ದಾರೆ. ಇಸ್ ವೆರಿ ವೆರಿ ಗ್ರೇಟ್ಫುಲ್. ನಾನು ಹೀಗೆ ನೋಡಿ ಬಂದೇನೆ. ಹೀಗೆ ನಮ್ಮ DC ರವಿ ಅವರು ಜಸ್ಟ್ ಹೋಗಿದ್ದಾರೆ. ಒಂದು ಕೋರ್ಟ್ ಕೇಸ್ ಇತ್ತು ಅವ್ರದ್ದು. ಎಲ್ಲ ಕೋಲಾರ ಡಿಸ್ಟ್ರಿಕ್ಟ್ ಎಲ್ಲ ಚೀಫ್ ಆಫೀಸರ್ಸ್, ಇಂಜಿನಿಯರ್ಸ್ ಮತ್ತು ಯಾರ್ಯಾರು ರೆಸ್ಪಾನ್ಸಿಬಿಲಿಟಿ PD ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಸೂಪರಿಂಟ್ ಇಂಜಿನಿಯರ್ ಮತ್ತು ಡೆವಲಪ್ಮೆಂಟ್ ಡೈರೆಕ್ಟರ್ PS ಅವರು ಆ ಥರ ಇವತ್ತು ಒಂದು ರಿವ್ಯೂ ಮೀಟಿಂಗ್ KGFನಲ್ಲೇ ಮಾಡಬೇಕಂತ. ಯಾಕಂದರೆ ಲಾಸ್ಟ್ ವೀಕೆ ನಾನು ಬೆಂಗಳೂರಿಗೆ ಕರೆಸಿ ಒಂದು ಮೀಟಿಂಗ್ ಮಾಡಿದ್ದೇನೆ. PDಗೆ ಇಂಜಿನಿಯರ್ಗೆ ಕರೆಸಿ ಇವತ್ತು ಎಸ್ಪೆಷಲಿ ಮೇಡಮ್ ಅವರು ನಿಮಗೆ ಸುಮಾರು ದಿವಸದಿಂದ 3-4 ಸಲ ಬಂದು KGFನಲ್ಲಿ ಒಂದು ಮೀಟಿಂಗ್ ಮಾಡಬೇಕು, ಮತ್ತೆ MG ಮಾರ್ಕೆಟ್ ಅದ್ರ ಬಗ್ಗೆ ಒಂದು ಒಳ್ಳೆ ಪ್ಲ್ಯಾನ್ ಹಾಕಿ, ಅದು ಇತಿಹಾಸ ಒಂದು 100 ವರ್ಷದಿತ್ತು ಮತ್ತು ಮುಂದೆ ಹೊಸ 100 ವರ್ಷ ಬಂದಾಗ ಪಾಪ್ಯುಲೇಷನ್ ಎಷ್ಟು ಹೈಯೆಸ್ಟ್ ಆಗ್ತದೆ ಆಫ್ಟರ್ 25 ಇಯರ್ಸ್ ಆಗಲಿ, ಆ ಪ್ಲ್ಯಾನ್ ಇಟ್ಟು ಒಂದು ಒಳ್ಳೆ ಮಾರ್ಕೆಟ್ಗೆ ಪ್ರಪೋಸಲ್ ರೆಡಿ ಮಾಡಿ ಇಮಿಡಿಯೇಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ನಾನು ಅವರಿಗೆ 100% ಸಪೋರ್ಟ್ ಕೊಡ್ತೀನಿ. ಇಮಿಡಿಯೇಟ್ ಅವ್ರು ಫೈಲ್ ಕಳಿಸಿದಾಗ ಇಮಿಡಿಯೇಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಮತ್ತೆ ಇವತ್ತು ರಿವ್ಯೂ ಮೀಟಿಂಗ್ನಲ್ಲಿ ನಗರೋತ್ಥಾನ ಆಗಲಿ, SFC ಆಗಲಿ, 15 ಫೈನಾನ್ಸ್ ಆಗಲಿ, ಮತ್ತೆ ಟ್ಯಾಕ್ಸಸ್, ಪ್ರಾಪರ್ಟಿ ಟ್ಯಾಕ್ಸ್ ಆಗಲಿ, ಕಮರ್ಷಿಯಲ್ ಟ್ಯಾಕ್ಸ್ ಆಗಲಿ, ಕಮರ್ಷಿಯಲ್ ಪ್ರಾಪರ್ಟೀಸ್ ಆಗಲಿ, ಅದ್ರ ಬಗ್ಗೆ ರಿವ್ಯೂ ಮೀಟಿಂಗ್ ಆಗಿದೆ. SBM ಲೆಗಸಿ ಕ್ಲೀನ್ ಸಿಟಿನಲ್ಲಿ ಕ್ಲೀನ್ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಇಲ್ಲ ಅಂದರೂ ಸುಮಾರು ವರ್ಷದಿಂದ ಆ ಲೆಗಸಿ ಎಲ್ಲ ಕಡೆ ಡಮ್ ಹಾಕ್ತಿದ್ರು. ಅದ್ರ ಬಗ್ಗೆ DC ಅವರು ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಇಂದಿರಾ ಕ್ಯಾಂಟೀನ್ಗೆ ನಾನು ಮಧ್ಯಾಹ್ನ ತಾವು ಸುಮಾರು ಜನ ಮೀಡಿಯಾ ಅವರು ಬಂದಿದ್ದರು. ಇಂದಿರಾ ಕ್ಯಾಂಟೀನ್ ಒನ್ ಆಫ್ ದಿ ಬೆಸ್ಟ್ KGFನಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ನಾನು ಹೇಳ್ತೇನೆ. ಸುಮಾರು ಇಂದಿರಾ ಕ್ಯಾಂಟೀನ್ ಇಡೀ ಸ್ಟೇಟ್ನಲ್ಲಿ ಹೋಗಿದ್ದೀನಿ, ಆದರೂ ಇಲ್ಲಿ ಅಷ್ಟು ಕ್ಲೀನಿನೆಸ್, ಫಸ್ಟ್ ಕ್ಲೀನಿನೆಸ್, ಮತ್ತೆ 100% ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ಊಟದು, ಬೆಳಗ್ಗೆ ಒಂದು 500, ಮಧ್ಯಾಹ್ನ ಒಂದು 500, ಅದು ಅವ್ರು ಕಂಪ್ಲೀಟ್ ಮಾಡಿ ಇನ್ನ ವೇಟಿಂಗ್ನಲ್ಲಿ ಇದ್ದಾರೆ. ಸುಮಾರು ಜನ ರಿಟರ್ನ್ ಹೋಗ್ತಾರೆ ಅಂತ ಹೇಳಿದ್ರು. ಮತ್ತು ಮೇಡಮ್ ಜೊತೆ ಡಿಸ್ಕಸ್ ಮಾಡಿ ಅದು ಸ್ವಲ್ಪ ಇನ್ಕ್ರೀಸ್ ಮಾಡಲಿಕ್ಕೆ ಟೋಕನ್ಸ್ ಎಡಿಷನಲ್ ನಾನು ಓಕೆ ಅಂತ ಹೇಳಿದ್ದೇನೆ. ಮತ್ತು ಇನ್ನೊಂದು 2 ಇಂದಿರಾ ಕ್ಯಾಂಟೀನ್ ಕೊಡಬೇಕಂತ ಡಿಮ್ಯಾಂಡ್ ರೂಪಾ ಮೇಡಮ್ MLA ಅವರು ಕೇಳಿದ್ದಾರೆ. ಅದು ಆಲ್ಸೋ ನಾನು ಹೊಸ ಸ್ಕೀಮ್ನಲ್ಲಿ ಮಾಡಿಸ್ತೇನೆ ಅಂತ ಹೇಳ್ತೇನೆ. ಮತ್ತೆ ಲೇಕ್ ಡೆವಲಪ್ಮೆಂಟ್ ಸಲಹೆ ಅವರು ಇದು ಸುಮಾರು ಸ್ಟೇಟ್ನಲ್ಲಿ ಸಮಸ್ಯೆ ಇದೆ. ಲೆಗಸಿದು ತಮಗೆಲ್ಲರಿಗೂ ಗೊತ್ತಿದೆ. ಜನರಿಗೆ ಆಲ್ಸೋ ರೆಸ್ಪಾನ್ಸಿಬಿಲಿಟಿ, ಪಬ್ಲಿಕ್ ಆಲ್ಸೋ ಟೇಕ್ ಸಮ್ ರೆಸ್ಪಾನ್ಸಿಬಿಲಿಟಿ. ಏನು ಮಾಡ್ತಾರೆ ಅಂದ್ರು ನಿಯರ್ ಏನಿದೆ ಅವರ ಡ್ರೈನ್ ಇದೆ ಅಲ್ಲೇ ತಂದು ಹಾಕ್ಬಿಡ್ತಾರೆ, ಅಲ್ಲೇ ರೋಡ್ನಲ್ಲಿ ಹಾಕ್ಬಿಡ್ತಾರೆ. ಅದು ಅವೇರ್ನೆಸ್ ಪಬ್ಲಿಕ್ಗೆ ಮಾಡಬೇಕಾಗ್ತದೆ. ಫೈನ್ಗಿಂತ ಜಾಸ್ತಿ ಪಬ್ಲಿಕ್ ಅವೇರ್ನೆಸ್ ಆದರೂ ಬೇರೆ ಎಲ್ಲ ಸಿಟೀಸ್ನಲ್ಲಿ ಏನು ಮಾಡ್ತಾರೆ ಅವರು ರೆಸ್ಪಾನ್ಸಿಬಿಲಿಟಿಯಿಂದ ಆದರೂ KGFನಲ್ಲಿ ಆಗಲಿ, ಕೋಲಾರ ಡಿಸ್ಟ್ರಿಕ್ಟ್ನಲ್ಲಿ ಆಗಲಿ ಇದು ಲೆಗಸಿ ತುಂಬ ಸಮಸ್ಯೆ ಇದೆ. ಕಚರಾ ಎಲ್ಲ ಕಡೆ ಡಂಪ್ ಹಾಕಿ ಮಾಡಿದ್ರು. ಆದರೂ DC ಅವರು ಒಂದು ಮೇಡಮ್ ಅವರು ಎಲ್ಲ ಮೇಲೆ ಕಲ್ತಿ ಡ್ರೈವ್ ಅಂತ ಎಲ್ಲ ಕಡೆ ತೆಗಲಿಕ್ಕೆ ಪ್ರಯತ್ನ ಪಟ್ಟು ಒಂದು 70-80% ಕ್ಲೀನ್ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ 100% ಮಾಡ್ತಾರಂತ DC ಅವರು ಎಲ್ಲರೂ ಹೇಳಿ
ಅದು ನಿಜವಾಗ್ಲೂ ಪಬ್ಲಿಕ್ ಸಲಹೆಗೆ ಅದು ಹೆಲ್ತ್ ರಿಲೇಟೆಡ್ ಮಕ್ಕಳಿಗೆ ಅದು ಒಂದು ಒಳ್ಳೆಯ ವಿಷಯ. ಈಗ ಇಂದಿರಾ ಕ್ಯಾಂಟೀನ್ ನಾನು ನೋಡಿದ್ದೇನೆ, ನಾನು ಊಟ ಮಾಡಿದ್ದೇನೆ, ಮೇಡಮ್ ಅವರು ಊಟ ಮಾಡಿದ್ದಾರೆ. ಒಳ್ಳೇದು ಊಟ ಇತ್ತು. ಯಾಕಂದ್ರೆ ಆ ಸೆಂಟ್ರಲ್ ಪ್ಲೇಸ್ ಹಾಸ್ಪಿಟಲ್ಸ್ ಇದೆ, ರೈಲ್ವೆ ಸ್ಟೇಷನ್ ಸೆಂಟ್ರಲ್ ಪ್ಲೇಸ್ ನಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ. ಮತ್ತೆ KGF ನಲ್ಲಿ 2-3 ಕಡೆ ಮೇಡಮ್ದು ಡಿಮ್ಯಾಂಡ್ ಏನಿದೆ ಅಂದ್ರು ಗಾರ್ಡನ್ ಮತ್ತೆ ಲೇಕ್ಸ್ ಅದು ಪ್ರೊಟೆಕ್ಷನ್ ಮಾಡಿ ಒಂದು ಒಳ್ಳೆ ರೀತಿಯಿಂದ ಪಬ್ಲಿಕ್ಗೆ ಈಸಿ ವೇ ಆ ಫೆಸಿಲಿಟೀಸ್ ಕೊಡಬೇಕಂತ ಅವ್ರು ಪ್ರಯತ್ನ ಮಾಡ್ಲಾತಾರೆ. ಮತ್ತೆ ನಾನು ಸುಮಾರು ರೋಡ್ಸ್ ನೋಡಿದ್ದೇನೆ, ಒಳ್ಳೆ ರೀತಿಯಲ್ಲಿ ರೋಡ್ ಇದ್ದಾರೆ. ಮತ್ತೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಸ್ಪೆಷಲ್ 50 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಅವರು ಕೇಳಿದಾಗ ಅದೇ 50 ಕೋಟಿನಲ್ಲಿ 10 ಕೋಟಿ 10 ಕ್ರೋರ್ಸ್ ಮಾರ್ಕೆಟ್ ರೋಡ್ ಮತ್ತು ಸಿಟಿನಲ್ಲಿ ರೋಡ್ಸ್ ಮಾಡಬೇಕಂತ ಅವರು ಇಟ್ಟಿದ್ದಾರೆ. ಅದು ಮುಂದಿನ ದಿವಸದಲ್ಲಿ ಕೆಲಸ ಆಗ್ತದೆ. ಮತ್ತೆ ತಮಗೆ ಗೊತ್ತಿದೆ ಮುನಿಯಪ್ಪ ಸಾಹೇಬರು ಫಾದರ್ ಅವರು ಆಲ್ಸೋ ಯಾವಾಗಲೂ ಕ್ಯಾಬಿನೆಟ್ನಲ್ಲಿ ಏನು ಸಮಸ್ಯೆ, ಎಸ್ಪೆಷಲಿ ಕೋಲಾರ ಜಿಲ್ಲೆ ಮತ್ತು KGF ನಲ್ಲಿ ಏನೇನು ಸಮಸ್ಯೆ ಇದೆ ಅವರು ಮಾತಾಡ್ತಾರೆ. ಮತ್ತೆ ಡೈರೆಕ್ಟ್ ಅಪ್ರೋಚ್ ಮೇಡಮ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗಿದೆ. ಮತ್ತೆ ಎಲ್ಲ ಮಿನಿಸ್ಟರ್ಸ್ ಜೊತೆಗೆ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಏನೇನು ಪ್ರಪೋಸಲ್ ತಗೊಂಡು ಬರ್ತಾರೆ ಅದು ಆಗ್ತದೆ ಕೆಲಸ. ಮತ್ತೆ ಅವ್ರ ಹತ್ರ ಸುಮಾರು ಮೇಲೆ ಇರ್ತಾರೆ. ಅವ್ರದ್ದು ಎಕ್ಸ್ಪೀರಿಯನ್ಸ್, ಅವರು ನಾನು ಒಬ್ಬ ಮಹಿಳಾ ಇಲ್ಲ, ನಾನು ಒಳ್ಳೆ ಇದು KGFಗೆ ಮಾಡಿ ತೋರಿಸ್ಬೇಕಂತ ಅವ್ರ ಹತ್ರ ರುಚಿ ಇದೆ, ಶಕ್ತಿ ಇದೆ. ಅದರಿಂದ ಇದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಸ್ವಲ್ಪ ಟೆಕ್ಸಸ್ ಇಲ್ಲಿ 2 ಕಂಪನಿದು ಸುಮಾರು ಬ್ಯಾಲೆನ್ಸ್ ಇದೆ. ನಿಯರ್ ಪಬ್ಲಿಕ್ ಸೆಕ್ಟರ್ 100 ಕೋಟಿ ತನ ದುಡ್ಡು ಬ್ಯಾಲೆನ್ಸ್ ಇದೆ. ಗೋಲ್ಡ್ ಮೈನ್ಸ್ ಮತ್ತು BML ಅದ್ರ ಬಗ್ಗೆ ಚರ್ಚೆ ಆಗಿದೆ. ಸುಮಾರು ಸಬ್ಜೆಕ್ಟ್ ವೈಸ್ ಚರ್ಚೆ ಆಗಿ ಈಗ ನಮ್ಮ ಲೆವೆಲ್ ಎಲ್ಲ ಬೆಂಗಳೂರು ಲೆವೆಲ್ ನಮ್ಮ ಡಿಪಾರ್ಟ್ಮೆಂಟ್ಲಿಂದ ಏನು ಮಾಡಬೇಕು, DC ಲೆವೆಲಿಂದ ಏನು ಮಾಡಬೇಕು ಅಂತ ಈ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ. ಡೆಫಿನೆಟ್ಲಿ ಮುಂದಿನ ದಿವಸದಲ್ಲಿ ಯಾವುದೋ ಇಲ್ಲಿ KGF ಕೆಲಸ ನಾನು CM ಅವರು ಇಡೀ ಕಾಂಗ್ರೆಸ್ ಸರ್ಕಾರ ಅವ್ರ ಜೊತೆಗೆ ಇದೆ ಅಂತ ನಮಗೆ ಹೇಳ್ತಾರೆ. ಅದೇ ಈಗ ಟೈಮ್ ಬೌಂಡ್ ಇಟ್ಟಿದ್ದಾರೆ ಮೇಡಮ್ಗೆ, ಅದೇ ಚಿಂತೆ ಇದೆ. ಯಾಕಂದ್ರೆ ಬಡವರು ಇದ್ದಾರೆ, ಬೇರೆಯವರು ಇದ್ದಾಗ ಸ್ವಲ್ಪ ಏನು ಹೇಳ್ಬೋದು. ಅವ್ರು ಏನ್ ದಿವಸ ಅಲ್ಲಿಂದ ಏನು ಬರ್ತದೆ ಡೈಲಿ ಅರ್ನಿಂಗ್ಸ್ ಏನಿದೆ ಅವ್ರದ್ದು, ಅದರಿಂದ ಅವ್ರ ಫ್ಯಾಮಿಲಿ ಮಕ್ಕಳು ಎಲ್ಲರೂ ಅದ್ರ ಮೇಲೆ ಡಿಪೆಂಡ್ ಇತ್ತು. ಅದ್ರ ಸಲುವಾಗಿ ಅದೇ ಸಮಸ್ಯೆ ಇದೆ ಸರ್. ನನಗೆ ಎಷ್ಟು ಫಾಸ್ಟ್ ಮಾಡಬೇಕಂತ ಅಷ್ಟು ಬೇಗ ಆಗಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ ಅವರು. 1 ಇಯರ್ನಲ್ಲಿ ಕಂಪ್ಲೀಟ್ ಮಾಡಬೇಕಂತ ಪ್ಲ್ಯಾನ್ ಇದೆ. ಅದು ಒಂದು 4 ತಿಂಗಳ ಹೆಚ್ಚು ಕಡಿಮೆ ಆಗ್ಬೋದು. ಫಸ್ಟ್ DPR ಅದು ರೆಡಿಯಾಗಿ ಒಂದು DPR ಪ್ರೋಸೆಸ್ನಲ್ಲಿ ಇದೆ. ಪ್ಲ್ಯಾನ್ ಒಂದು ಒಳ್ಳೆ ರೀತಿಯಿಂದ ಪ್ಲ್ಯಾನ್ ಮಾಡಿ ಸಬ್ಮಿಟ್ ಮಾಡಬೇಕಾಗ್ತದೆ. ಅವರು ಅಮೌಂಟ್ ಎಷ್ಟು ಅಮೌಂಟ್ ಆಗ್ತದೆ ಫಸ್ಟ್ ಬಂದಾಗ ಅದು ಲೋನ್ ನಮ್ಮ ಸರ್ಕಾರದಿಂದ ಎಷ್ಟು ಲೋನ್ ಕೊಡಬೇಕು, ಅವರಿಗೆ ಬೇರೆ ಬೇರೆ ರೀತಿಯಿಂದ ಏನು ಕೊಡಬೇಕಂತ ಪ್ಲ್ಯಾನ್ ಮಾಡಿ ಅವ್ರು ಸಬ್ಮಿಟ್ ಮಾಡ್ತಾರೆ. ಮಾಡಿದ ಮೇಲೆ ಒಂದು ಡೇಟ್ ಫಿಕ್ಸ್ ಆಗಿ ಟೆಂಡರ್ ಆಗಿ ಅದು ಒನ್ ಇಯರ್ ಕಂಪ್ಲೀಟ್ ಟೈಮ್ ಕೊಡಬೇಕಾಗ್ತದೆ. ಅದು ಮಾರ್ಕೆಟ್ ಆಗ್ತದೆ. ಈ ಥರ ಬೇರೆ ಬೇರೆ ಸ್ಕೀಮ್ಸ್ನಲ್ಲಿ ನಾವು ಒಂದು 50 ಕೋಟಿನಲ್ಲಿ ಮೇಡಮ್ ಪ್ಲ್ಯಾನ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಲ್ರೆಡಿ ಅವರಿಗೆ ಕೊಟ್ಬಿಟ್ಟಿದ್ದಾರೆ 50 ಕೋಟಿ ಗೌರ್ಮೆಂಟ್ ಸಲುವಾಗಿ. ಮತ್ತು ನಮ್ಮ ವಿದುರ್ನಲ್ಲಿ ಇದು ಹಾಂ 8 crores ಮೊನ್ನೆ ನಾನು ಕೊಟ್ಟಿದ್ದೀನಿ. ಮೇಡಮ್ ಹೇಳ್ತಾರೆ ಎಲ್ಲ ಡೀಟೇಲ್ ನಮ್ಮ ಡಿಪಾರ್ಟ್ಮೆಂಟಿಂದ. ಯಾರಿದ್ದಾರೆ
ಸದ್ಯಕ್ಕಾಗಿರುವಂಥ ಸಂದರ್ಭದಲ್ಲಿ ಫ್ಯಾಮಿಲೀಸ್ ಎಕ್ಸ್ಪೆಂಡ್ ಆದಾಗ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಇನ್ನು ಸ್ವಲ್ಪ ಜನ ದೇ ಆರ್ ಮಚ್ ಇಂಟ್ರೆಸ್ಟೆಡ್ ಟು ಯೂಸ್ ದ ಕಮ್ಯುನಿಟಿ ಟಾಯ್ಲೆಟ್ಸ್. ಮೈನಿಂಗ್ ಏರಿಯಾ ಅವ್ರಿಗೆ ಸ್ವಂತ ಜಾಗ ಅಲ್ಲ ಸರ್, ಗೌರ್ಮೆಂಟ್ ಕೊಟ್ಟಿರೋ ಶೆಡ್ಡಲ್ಲಿ ಅದನ್ನು ಸ್ವಲ್ಪ ಡೆವಲಪ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಅಲ್ಲೂ ಕೂಡ 70% ಬಿಲ್ಡಿಂಗು ಮತ್ತು ರೂಮ್ಸು ಟಾಯ್ಲೆಟ್ಸು ಮಾಡ್ಕೊಂಡಿದ್ದಾರೆ. ಇನ್ನೂ 10-20% ಇಂಡಿವಿಜುವಲ್ ಟಾಯ್ಲೆಟ್ಸ್ನ ಮಾಡ್ಕೊಂಡಿಲ್ಲ. ಮೈನಿಂಗ್ ಏರಿಯಾ, ನಾನ್ ಮೈನಿಂಗ್ ಏರಿಯಾ ಅಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇಂಡಿವಿಜುವಲ್ ಹೌಸ್ಗೂ ಇದೆ. ಇಲ್ಲ, ಇಂಡಿವಿಜುವಲ್ ಮಾಡಬೇಕಂತ ನಮ್ಮ ಹತ್ರ ಪ್ರಪೋಸಲ್ ಇದೆ, ದುಡ್ಡು ಇದೆ, ಅದು ಒಂದು ಲಿಸ್ಟ್. ರಾಜ್ಯದಲ್ಲಿ ಎಲ್ಲಾದರೂ ಇದೆ ಅಂತ ರೀತಿಯಲ್ಲಿ ಮಾತು ಅದು ಮೈನಿಂಗ್ ಏರಿಯಾ ಸುಮಾರು ಒಂದು 20,000-30,000 ಜನಸಂಖ್ಯೆ ಇದೆ. ಅದೇ ಹೇಳತ್ತಿದ್ರು, ಸೆಂಟ್ರಲ್ ಗೌರ್ಮೆಂಟ್ ಅದು ಮೈನಿಂಗು ಇದೆ, ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಂತ. ಆದ್ರೂ ನಾನು ಒಂದು ಇದ್ರದ್ದು ಒಂದು ಡಿಟೇಲ್ ತರಿಸ್ಬಿಡ್ತೇನೆ. ನಮ್ಮ ಹತ್ರ ದುಡ್ಡಿದೆ, ಟಾಯ್ಲೆಟ್ಸ್ ಸಲಗೆ ದುಡ್ಡಿದೆ. ಇನ್ನು 25 ಕೋಟಿ ದುಡ್ಡು ಬ್ಯಾಲೆನ್ಸ್ ಇಟ್ಟಿದ್ದಾರೆ. ಬೈ ಚಾನ್ಸ್ ಅದು ಸಟ್ ಆಗ್ಬೋದು ಅಂದ್ರೆ ಮಾಡಿಸ್ಬಿಡೋರು ಅದು. ಸರ್, ಒಂದು ಸಬ್ಮಿಷನ್, ಪ್ರತಿ ವಾರ್ಡಲ್ಲೂ 2 ಗುಂಪು ಶೌಚಾಲಯ ಕಟ್ಟಿದ್ದಾರೆ. ಒಂದು ಶೌಚಾಲಯ ನಿರ್ವಹಣೆ ಇಲ್ಲ, ನೀರಿಲ್ಲ. ತಾವು ಶೌಚಾಲಯ ಇಲ್ಲ, ಕರೆಕ್ಟ್ ಇರ್ಬೋದು, ಗೊತ್ತಾಗ್ತಿಲ್ಲ. ಯಾಕಂದ್ರೆ ಓಪನ್ ಮಾಡಿಲ್ಲ ಮೇಲೆ 15 ವರ್ಷ ಅಲ್ಲಿಂದ ಔಟ್ಸೋರ್ಸ್ ಕೊಟ್ಬಿಟ್ರೆ ಅವರೇ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ತಾರೆ. ನಮ್ಮ ಡಿಪಾರ್ಟ್ಮೆಂಟ್ ಒಂದ್ಸಲ ನೀರು ಬರಲ್ಲ, ಏನೋ ಆಗಿ ಸಮಸ್ಯೆ ಆಗ್ತದೆ. ನಾವು ಕಮ್ಯುನಿಟಿ ಟಾಯ್ಲೆಟ್ಸ್ನ ತೊಡಿಲಿಕ್ಕೆ ಬಿಡ್ತಾ ಇಲ್ಲ ಸರ್. ವಿ ಆರ್ ಯೂಸಿಂಗ್ ದ ಮಿಷಿನರೀಸ್. ಅವ್ರು ಏನಿದ್ರು ರೋಡ್ಸು, ಬಸ್ ಸ್ಟ್ಯಾಂಡ್ಸು, ಹಾಸ್ಪಿಟಲ್ ಪ್ರಿಮಿಸಸ್ಸು ಆ ಥರದ ಕ್ಲೀನಿಂಗ್. ನಗರಸಭೆಯಲ್ಲಿ ಎಲ್ಲೂ ಕೂಡ ಕಮ್ಯುನಿಟಿ ಟಾಯ್ಲೆಟ್ಸ್ನ ಕ್ಲೀನಿಂಗ್ ಮಾಡೋದಕ್ಕೆ ಪೌರ ಕಾರ್ಮಿಕರಿಗೆ ಅವಕಾಶನೇ ಇಲ್ಲ. ಬಟ್ ದ ಬೆಸ್ಟ್ ಮೆಥಡ್ ಟು ಯೂಸ್ ದ ಮಿಷಿನರೀಸ್ ಯೂಸ್ ಮಾಡೋದು ಕೂಡ ಅಲ್ಲಿ ಪಬ್ಲಿಕ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ, ನಾವು ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ಸಲ್ಲಿ ಎಷ್ಟು ವರ್ಸ್ಟ್ ಮಾಡ್ತಾರೋ ಅಲ್ಲೂ ಆ ಥರ. ಅದಕ್ಕೆ ಸಮ್ ಪ್ಲೇಸಸ್ ವಿ ಆರ್ ಚೂಸ್ ಮಾಡಿ, ಬಸ್ ಸ್ಟ್ಯಾಂಡು ಮತ್ತು ಹಾಸ್ಪಿಟಲು ಎಲ್ಲ ನಾನು ಸುಲಭ ಶೌಚಾಲಯ ಕೊಟ್ಬಿಟ್ಟಿದ್ದೀನಿ ಸರ್. ಅವರೇ ಮೇಂಟೈನ್ ಮಾಡ್ತಾರೆ, ಅವರೇ ಮೇಂಟೈನ್ ಮಾಡಿರ್ತಾರೆ. ಕೆಲವು ಜಾಗದಲ್ಲಿ ನಾನು ಸರ್ಕಲ್ ಗ್ರೂಪ್ಸ್ ಒಂದು ಗ್ರೂಪ್ ಮಾಡ್ಕೊಂಡು ಬನ್ನಿ, ಅವರು ಮೇಂಟೈನ್ ಮಾಡಿ ಪಾರ್ಕ್ಸು, ಟಾಯ್ಲೆಟ್ಸು ಅಂತ ಹೇಳಿದ್ರು. ಟಿಲ್ ಟುಡೇ ವಿ ಆರ್ ನಾಟ್ ವಿತ್ ದಟ್ ಪ್ರಪೋಸಲ್ ಸರ್. ನಾನು ಮಿಷಿನ್ಸಿಂದಲೇ ಕ್ಲೀನಿಂಗ್ ಆಗಬೇಕು, ಪಬ್ಲಿಕ್ ಇಂದ ಕ್ಲೀನ್ ಮಾಡಿಸಿದ್ರೆ ಒನ್ ಆರ್ ದ ಅದರ್ ಡೇ ವಿ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಅದರಿಂದ ಏನು ಬೆಸ್ಟ್ ಮೆಥಡ್ ಇದೆ ಅಂತ ಒಳ್ಳೆ ರೀತಿ ಇರಬೇಕಂದ್ರೂ ಬೇರೆಯವರಿಗೆ ಕೊಟ್ಟರು ಅವ್ರಿಗೆ ಮಿಷಿನ್ಸ್ ಇಂದ ಕ್ಲೀನ್ ಮಾಡೋ ಸಿಸ್ಟಮ್ನೇ ನಾನು ಅದನ್ನ ಎಂಟರ್ಟೈನ್ ಮಾಡ್ತೀನಿ, ನಾಟ್ ವಿತ್ ಮ್ಯಾನ್ಯುಯಲ್ ಕ್ಲೀನಿಂಗ್ ಸರ್. ಮುನ್ಸಿಪಾಲಿಟಿಯಲ್ಲಿ ಸ್ಟಾಫ್ ಕೊಡ್ತಿದೆ ಸರ್, ಮ್ಯಾನೇಜರ್ ಇಲ್ಲ, AW ಇಲ್ಲ, ಎನ್ವೈರ್ಮೆಂಟ್ ಆಫೀಸರ್ಸ್ ಇಲ್ಲ. ಆಮೇಲೆ ಲೇಟೆಸ್ಟ್ ಮೆಕ್ಯಾನೈಸ್ಡ್ ಮಿಷಿನ್ ಇದೆ ಕ್ಲೀನಿಂಗ್ ಮಾಡೋಕ್ಕೆ, ಅದು ಒಂದೂ ಇಲ್ಲ. ಪ್ರಪೋಸಲ್ ಯಾವ ಇದೆ ತಗೊಂಡ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಸರ್. ನಗರಸಭೆ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ನಗರಸಭೆ ಆಗಲಿ ಪುರಸಭೆಗಳಾಗಲಿ ಬೌಂಡ್ರಿನೇ ಇಲ್ಲ, ಬೌಂಡ್ರಿ ಸರಿಯಾಗಿ ಅವರು ಗುರುತಿಸಿಲ್ಲ. ಅದನ್ನೆಲ್ಲ ಬೌಂಡ್ರಿ ಬಾರ್ಡರ್ ಇರೋದನ್ನೆಲ್ಲ ಗ್ರಾಮ ಪಂಚಾಯತಿಗಳ ಕಾರ್ಯಗಳಾಗ್ತಾ ಇದೆ. ಅದ್ರ ಮೇಲೆ ನೀವು ಸಚಿವರಾದ ನಂತರ ಏನು ಕ್ರಮ ತೆಗೆದುಕೊಂಡಿದ್ದೀರಿ? ಬೌಂಡ್ರೀಸ್ ಕಂಪಲ್ಸರಿ ಆಗಲೇಬೇಕು. ಬೌಂಡ್ರೀಸ್ ಆಗಿಲ್ಲ ಅಂದ್ರೂ ಅವ್ರಿಗೆ ಈ ಖಾತಾ ಕೊಡೋದು, ಬಿ ಖಾತಾ ಆಗಲಿ, ಅವ್ರ ಮತ್ತು ಬಿಲ್ಡಿಂಗ್ ಪ್ಲಾನ್, ಕನ್ಸ್ಟ್ರಕ್ಷನ್ ಪರ್ಮಿಷನ್ ಎಲ್ಲ ಕೊಡ್ಬೇಕಂದ್ರೆ ಕಷ್ಟ ಆಗ್ತದೆ. ಇಲ್ಲೇ ಕೊಟ್ಟಿದ್ದಾರೆ ಸರ್, ಇಲ್ಲಿದೆ ಪಂಚಾಯತ್ ಮಾಡಿದ್ದಾರೆ, ನಗರಸಭೆ ಸೇರಿದ ಜಾಗನೇ ಪಂಚಾಯತ್ ಕಾರ್ಯ ಮಾಡಿದ್ದಾರೆ. ಒಂದೇ ಅಲ್ಲ ಸರ್, ರಾಜ್ಯ ಮಟ್ಟದ ಹಲವಾರು ನಗರಸಭೆಗಳಲ್ಲಿ ಏನು ಕ್ರಮ ತೆಗೆದುಕೊಂಡಿದ್ದೀರಾ, ಏನಾದ್ರು ಎನ್ಕ್ವೈರಿ ಮಾಡಿದ್ದೀರಾ, ಏನಾದ್ರು ಆಲ್ರೆಡಿ ಬೌಂಡ್ರಿ ಫಿಕ್ಸ್ ಮಾಡಲಿಕ್ಕೆ ಹೊಸ ಆ್ಯಪ್ ಅಂತ ನಾವು ಈ ಖಾತಾ ಬಿ ಖಾತಾ ಫುಲ್ ಬೌಂಡ್ರಿ ಫಿಕ್ಸ್ ಮಾಡಲಿಕ್ಕೆ ಹೊಸ ಆ್ಯಪ್ ಮಾಡಿರ್ತಿದ್ವಿ. ಆ ಆ್ಯಪ್ಗೆ ಆಲ್ರೆಡಿ ಸರ್ವೆ ನಡೀಲತ್ತದೆ, ಸ್ಟಾರ್ಟ್ ಆಗ್ಬಿಟ್ಟಿದೆ. ಬೌಂಡ್ರಿ ಫಿಕ್ಸಿಂಗ್ ಮಾಡಬೇಕು ಮತ್ತೆ ನಮ್ಮ ರಿಕಾರ್ಡ್ಸ್ ಪಕ್ಕಾ ಇರಬೇಕು ಅಂತ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 1 by 1 ಸ್ಟೆಪ್ಸ್ ಅದು ಕಂಪ್ಲೀಟ್ ಮಾಡೇ ಮಾಡ್ತಾರೆ ಸ್ವಲ್ಪ ದಿವಸದಲ್ಲಿ. ಅವರು 1 ವರ್ಷ ಟೈಮ್ ತಗೊಂಡಿದ್ದಾರೆ. 1 ವರ್ಷದಲ್ಲಿ ಅವರಿಗೆ ಒಂದು ಏಜೆನ್ಸಿಗೆ ಕೊಟ್ಟಿದ್ದೇವೆ. 1 year ಅಂತ ಅವ್ರು ಟೈಮ್ ತಗೊಂಡಿದ್ದಾರೆ. ಇದು ಎಲ್ಲ ಬೌಂಡ್ರಿ ಫಿಕ್ಸ್ ಮಾಡಬೇಕು, ಆ ಬೌಂಡ್ರಿನಲ್ಲಿ ಬರಬೇಕು. ಮತ್ತು ಆಟೋಮೆಟಿಕ್ಲಿ ಖಾತಾ ಮಾಡಬೇಕಂದ್ರು ಅದು ಇದು ಮುನ್ಸಿಪಾಲಿಟಿನಲ್ಲಿ ಬರ್ತದೆ, ಆ ಪಂಚಾಯತ್ನಲ್ಲಿ ಬರ್ತದೆ ಅಂತ ಆ ಏರಿಯಾ ಸರ್ವೆ ನಂಬರ್ ತೋರಿಸ್ಬಿಡ್ತಾರೆ. ಪದೇ ಪದೇ ನಮ್ಮ ನಗರಸಭೆಗೆ ಗೊತ್ತಾಗ್ತದೆ. ಮತ್ತೆ ಒಂದು ಈ ಅಂಗಡಿಗಳು ಮನೆ ಬಂದ್ಬಿಟ್ಟು ಶೂ ಮಾಡೋಕ್ಕೆ ಸಾಕೊಂಡು
ಅವರಿಗೆ ಮೋಸ್ಟ್ಲಿ ಕಂಪ್ಲೇಂಟ್ ಬಂದಿರಬಹುದು. ಆ ಕಂಪ್ಲೇಂಟ್ ಬಂದು ಅದು ಅವರೊಬ್ಬರು ಏಜೆನ್ಸಿ ಅವರು ಇದೆ, ಅವ್ರದ್ದು ಕರ್ತವ್ಯ ಏನಿದೆ ಅವ್ರು ಮಾಡಿ ಕೊಡ್ತಾರೆ 100%. ಅವರು ಮಾಡಿ ನಮ್ಮ ಹತ್ರನೇ ಕಳಿಸ್ಬಿಡ್ತಾರೆ ಇಮಿಡಿಯೇಟ್ ಆಕ್ಷನ್ ಮಾಡಿ ಅಂತ. ಆ ಥರ ಇದ್ದು ವಿ ಟೇಕ್ ವೆರಿ ಸೀರಿಯಸ್ ಆಕ್ಷನ್. ಈಗ ತಾವೆಲ್ಲರೂ ಪಬ್ಲಿಕ್ ಆಲ್ಸೋ ತಾವೆಲ್ಲರೂ ಪ್ರೆಸ್ ಮೀಡಿಯಾದಿಂದ ನಮ್ಮದು ಸಲಹೆ ಸುಮಾರು ಬಂದಿದೆ ನನಗೆ. ಅಲ್ಲಿ ಹೋದಾಗ ಸುಮಾರು ಜನ ಸಲಹೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಮತ್ತೆ ಬೆಂಗಳೂರಿನಲ್ಲಿ ಕರೆಸಿ ನಾನು ಮೀಟಿಂಗ್ ಮಾಡಿ ಇಮಿಡಿಯೇಟ್ ಇಲ್ಲಿ ಏನೇನು ಮಾಡಬೇಕಂತ ಡಿಸಿಷನ್ ತಗೊಂಡಿರ್ತೀನಿ. ರೆಂಟ್ಸ್ ಬಗ್ಗೆ ನಾನು ಕೇಳಿದ್ನಲ್ಲ, ಪೆನಾಲ್ಟಿ ವೇವ್ ಮಾಡ್ತೀವಿ, ಚರ್ಚೆ ಆಗಿತ್ತು. ಅದು ಚರ್ಚೆ ಆಗಿದೆ. ಸುಮಾರು ಜನ ಇಂಟ್ರೆಸ್ಟ್ ಬಗ್ಗೆ ಹೇಳಿದರು. ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಒನ್ ಟೈಮ್ ಇಂಟ್ರೆಸ್ಟ್ ಫುಲ್ ಮಾಫ್ ಮಾಡಿ ಅದು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಅದು ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ತಾರೆ. ಸರ್ ಈಗ ಪಾರ್ಕ್ ಹೋಗುದು ಸರ್, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಾರ್ಕ್ ಮಾಡಿದ್ದಾರೆ. ಅದು ನಿರ್ವಹಣೆ ಇಲ್ಲ, ಮತ್ತೆ ಮತ್ತೆ ಪಾರ್ಕ್ ಹೋಗ್ತಿರೋದ್ರೆ ಹೇಗೆ ಸರ್? ಅದು ತೆರಿಗೆ ಹಣ, ಯಾರು ತೆರಿಗೆ ಸಾರ್ವಜನಿಕರ ಹಣ ಯಾರೋ ನಗರಸಭೆ ಬರ್ತಾರೆ, ಸದಸ್ಯರು ಬರ್ತಾರೆ, ನನ್ನ ವಾರದಲ್ಲಿ 2 ಪಾರ್ಕ್ ಬೇಕು ಅಂತಾರೆ, ಅದಕ್ಕೊಂದು 25 ಲಕ್ಷ ಕೇಳಿ ಯಾವ ಪಾರ್ಕ್ ಚೆನ್ನಾಗಿದೆ, ಕೋಟ್ಯಾಂತರ ರೂಪಾಯಿ ಅನುದಾನ ನಷ್ಟ ಆಗಿದೆ. ಅದೇ ತನಿಖೆ ಏನ್ ಮಾಡ್ತೀರಾ? ಯಾರ ಮೇಲೆ ಅದನ್ನ ಹೊಣೆಗಾರ ಬಗ್ಗೆ ಇದು ಒಂದು ಸೀರಿಯಸ್ ಇಶ್ಯೂ. ಇದ್ರ ಬಗ್ಗೆ ನಾನು ಇಮಿಡಿಯೇಟ್ ಯಾರು ಕಮಿಷನರ್ ಇದ್ದಾರೆ ನಿಮ್ದು ರೆಸ್ಪಾನ್ಸಿಬಿಲಿಟಿ ಬರ್ತದೆ. ಇದರಲ್ಲಿ ಯಾರೋ ತಪ್ಪು ಇನ್ವಾಲ್ವ್ ಇದ್ರು ನಾನು ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ಬಿಡ್ತೀನಿ, ಆಕ್ಷನ್ ತಗೋತೇನೆ. ನನಗೆ ಒಂದು ಮಾಹಿತಿ ಬೇಕು ಇದ್ರ ಬಗ್ಗೆ. ರಿಪೋರ್ಟ್ ಕೊಡ್ಬೇಕು. ಫಸ್ಟ್ ಫಾಲ್ಸ್ಗೆ ಎಷ್ಟು ಅಮೌಂಟ್ ಯೂಸ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ವಿತ್ ಫೋಟೋಗ್ರಾಫ್ಸ್ ನಮ್ಗೆ ಸಬ್ಮಿಟ್ ಮಾಡಿ. ಪಬ್ಲಿಕ್ ಇದು ಇಂಪಾರ್ಟೆನ್ಸ್. ಅವ್ರು ಕೇಳೋದು ಪಬ್ಲಿಕ್ ಸಲಗಿದೆ, ಅವ್ರ ಪರ್ಸನಲ್ ಏನಿಲ್ಲ. ಅದೇ ಡಿಪಿಆರ್ ರೆಡಿ ಮಾಡತ್ತಾರೆ. ಅದರಲ್ಲಿ ಎಲ್ಲ ಶಾಪ್ಸ್ ಇದೆ, ಮತ್ತೆ ಟ್ರೈನಿಂಗ್ ಸೆಂಟರ್ ಬರ್ಬೋದು, ಸ್ಮಾಲ್ ಆಫೀಸ್ ಬರ್ಬೋದು. ಯಾಕಂದ್ರೆ ಲೋಕಲ್ ಕೌನ್ಸಿಲರ್ಸ್ ಮೇಡಮ್ MLA ಅವರು ಫಸ್ಟ್ ಡಿಪಿಆರ್ ಮಾಡಬೇಕು. ಆ ಡಿಪಿಆರ್ ನಲ್ಲಿ ಮತ್ತೆ ನಮ್ಮ ಬೆಂಗಳೂರಿನಲ್ಲಿ ಬಂದು ಏನೇನು ಸುಮಾರು ಕಂಪ್ಲೀಟ್ ಆದ ಸುಮಾರು ಚೇಂಜಸ್ ಆಗ್ತದೆ. ತಮ್ಮಿಂದ ಯಾವುದು ಮಾಹಿತಿ ಇದ್ರು ವಿಚ್ ಇಸ್ ಗುಡ್ ಮಾಹಿತಿ, ಯಾಕಂದ್ರೆ ಸೆಂಟ್ರಲ್ ಪ್ಲೇಸ್ ನಲ್ಲಿ ಇದೆ, ತಾವು ಆಲ್ಸೋ ಸ್ವಲ್ಪ ಸಜೆಷನ್ ಕೊಡ್ಬೋದು. ಮೇಡಮ್ ತಾವು ಮಾಡಿ ಬಿಫೋರ್ ನಮ್ಗೆ ಸಬ್ಮಿಟ್ ಮಾಡೋದ್ರಿಂದ ಒಂದ್ಸಲ ಇದು ಕೊಟ್ಟು ಸಜೆಷನ್ ಸಾರ್ವಜನಿಕ ಆಕ್ಷೇಪಣೆ ಕರಿತೀರಾ ಸರ್? ಏನೋ DPR ಬಗ್ಗೆ ಸಾರ್ವಜನಿಕ ಆಕ್ಷೇಪಣೆಗಳನ್ನ ಕರಿತೀರಾ? ಯಾವ್ದು ಇಲ್ಲ ಸರ್, ಗೌರ್ಮೆಂಟ್ ಅವ್ರು ಕೊಡ್ತಾರೆ ಫಸ್ಟ್ DPR, ಆಮೇಲೆ ಮೇಡಮ್ ಕೌನ್ಸಿಲರ್ ಕಾರ್ಪೊರೇಟರ್ ಅದ್ರ ಸಲುವಾಗಿ ತಮ್ಗೆ ಹೇಳಿದ್ದೇನೆ, ತಾವು ಆಲ್ಸೋ ಸಜೆಷನ್ ಕೊಡ್ಬೋದು ಅಂತ. DPR ಕಾಪಿ ನಾನು ಸಬ್ಮಿಟ್ ಮಾಡ್ತೀನಿ. ನಾವು ಲೋನ್ ಸಬ್ಮಿಟ್ ಮಾಡೋದು ಮುಂಚೆ KFCಗೆ ನಿಮ್ಗೊಂದು ಕಾಪಿ ಪ್ರೆಸ್ ಒಂದು ರಿಲೀಸ್ ಮಾಡ್ತೀವಿ ಸರ್. ಏನು ಪ್ಲಾನ್ ಪೈಪುಗಳಾಗೋದು ಹಾಳು ಮಾಡಿರೋದು ಒಂದು ಬಿಟ್ರೆ ಇವರು ಕುಡಿಯೋ ನೀರು ಬರ್ತಾ ಇತ್ತು. ಇರಿಗೇಷನ್ ಸಿಸ್ಟಮ್ ಅಲ್ಲಿ ಒಳ್ಳೆ ನೀರು ಬರ್ತಾ ಇತ್ತು. ಇವು ಈ ಕಾಮಗಾರಿ ತಗೊಂಡ್ಮೇಲೆ ಕುಡಿಯೋ ನೀರಿಲ್ಲ KGF ಜನರಿಗೆ. ಬರೀ ಎಲ್ಲ ಈಗಲೂ ದುಡ್ಡು ಕೊಟ್ಟ ನೀರು ಕುಡಿತಾರೆ. ಬರೀ ಉಪ್ಪು ನೀರು ಬಿಟ್ಬಿಟ್ರೆ ಬೇರೆ ನೀರಿಲ್ಲ. ಬೀದಿ ದೀಪದ್ದು ಸೋಡಿಯಂ ಲೈಟ್ಗಳೇ, ಹೌದು ಸೋಡಿಯಂ ಲೈಟ್ಗಳು ಊರು CCMS ಇಂಪ್ಲಿಮೆಂಟ್ ಆಗ್ತಾ ಇದೆ. ಅವ್ರು ಕೇಳ್ತಾರೆ ಇಂಜಿನ್ ಲೈಟ್ಸ್ ಇತ್ತಲ್ಲ, ಪದೇ ಪದೇ ಅದನ್ನ ನಿರ್ವಹಣೆಗೆ ಅಂತ 3,25,000 ಕೊಡ್ತಾ ಇದ್ದಾರೆ. ಸೋಡಿಯಂ ಲೈಟ್ಸ್ ಎಲ್ಲಿದೆ? ಒಂದು ಎಂಟ್ರೆನ್ಸ್ ಇಂದ ಹಿಡಿದು ಈ ರಾಜೇಶ್ ಕ್ಯಾಂಪ್ ವರ್ಗು ಏನ್ ರೋಡ್ ವೈಂಡಿಂಗ್ ಮಾಡಿ ಹೊಸ ಲೈಟ್ ಹಾಕಿದಾರಲ್ಲ ಸರ್, ಅದನ್ನ ನಗರಸಭೆನೇ ಮೇಂಟೈನ್ ಮಾಡ್ತಾ ಇದೆ. ಆ ಲೈಟ್ಸ್ ಎಲ್ಲ ಹಳೆ ಲೈಟ್ಸ್ ಏನಿತ್ತು ಅವನು ಎಲ್ಲ ಸೋಡಿಯಂ ಲೈಟ್ಸ್ ಎಲ್ಲ ತೆಗೆದುಬಿಟ್ಟು LED ಲೈಟ್ಸ್ ಹಾಕಿದಾನೆ. ಈಗ LED ಲೈಟ್ಸ್ ಮೇಂಟೆನೆನ್ಸ್ ಹಳೆ ಬಿಟ್ಟು ಇದು ಹೊರತುಪಡಿಸಿ ಉಳಿದೆಲ್ಲ CCMS ಮಾಡ್ತಾ ಇದ್ದಾನೆ. 60% ಎನರ್ಜಿ ಸೇವಿಂಗ್ಸ್ ಮಾಡ್ತಾ ಇದ್ದಾನೆ, 60% ಎನರ್ಜಿ ಸೇವಿಂಗ್ಸ್. ಸೋಡಿಯಂ ಲೈಟ್ ಎಲ್ಲ ಹಾಕಂಗಿಲ್ಲ, ಅದು ಜಾಸ್ತಿ ಪವರ್ ಕನ್ಸಂಪ್ಷನ್ ಅಂತ LED CCMS ಅಡಿಯಲ್ಲಿ 9,000 ಲೀಟ್ ಆಗಿದೆ. 12,000 ಅಧ್ಯಕ್ಷರು ಕೊಟ್ಟಿದ್ದಾರೆ ಲೆಟರ್. ಎಷ್ಟಿದೆ ಕೊಡ್ಲಾ?
ಸರ್ ನಾವು ಬೇಕಾದ್ರೆ ರೆಕಾರ್ಡ್ ಕೊಡ್ತೀವಿ ಸರ್, ಅದು ಸರ್ವೆ ಮಾಡಿರೋದು 35 ವಾರ್ಡ್ಗಳನ್ನು ಅದರಲ್ಲಿ CCMS ಅಲ್ಲಿ ಬಂದ್ಬಿಟ್ಟು ನಾವು ಬಿಲ್ ಕೊಡ್ತಾ ಇದ್ವಿ 3500 ಲೈಟ್ ಸೋಡಿಯಂ ಲೈಟ್ ಇದೆ ಅಂತ ಕೊಟ್ಟಿದ್ದಾರೆ. 3500 ಲೈಟ್ ಇದೆ. ಅದು ಒಂದು ವಾರ್ಡಿಗೆ 9,200 ಪೇ ಮಾಡ್ತೀವಿ. ಕಾಪಿ ತಗೋರಿ, ಚೆಕ್ ಮಾಡಿ. ಬೇರೆ ಇಲ್ಲ ಅಲ್ಲ. ನಿರ್ವಹಣೆಗೆ ಅಂತ ತಿಂಗಳಿಗೆ 3,25,000 ಕೊಡ್ತಾ ಕೊಡ್ತಾ ಇದ್ದೀವಿ. ಇದ್ದೀವಿ. ನಮಗೆ 3,500 ಲೈಟ್ ಎಲ್ಲಿದೆ ಅಂತ ಅವರಿಗೆ ಕರೆಸಿ ಏನು ಕನ್ಫ್ಯೂಷನ್ ಇದೆ ನೀವು ಮಾತಾಡಿ, ಇದ್ರ ಹಿಂದೆ ಏನಿದೆ ಅದು ಬೇಕೇ ನಮಗೆ, ಮತ್ತು ಅವರಿಗೆ ಸ್ಪಾಟ್ ತೋರಿಸ್ರಿ, ಬರ್ಕೋರಿದ್ದು ಇವ್ರು ಬರ್ತಾರೆ ನಿಮ್ಮ ಜೊತೆಗೆ. ಆಮೇಲೆ ಇನ್ನೊಂದು ಲಾಸ್ಟ್ ಟೆಂಡರ್ ಡಿಸೆಂಬರ್ ಅಲ್ಲಿ ಹಾಕಿದ ಟೆಂಡರ್ ವರ್ಕ್ ಆಲ್ರೆಡಿ 1 ವರ್ಷ ಆಗಿದೆ. ಪೇಮೆಂಟ್ಗೆ 32 ಲಕ್ಷ ಮಾಡಿದ್ದಾರೆ. ಈಗ ಬಂದಿರೋ ಟೆಂಡರ್ ಈಗ ಹೊಸದಾಗಿ ಇಲ್ಲ ಅಲ್ಲಿ ಅದು ಬರೇ CC ಇಲ್ಲ, ಅಲ್ಲಿ ಒಂದು ದೊಡ್ಡ ಇದು ಸರ್ಕಾರ ಬರ್ತದೆ. ಅದು ಇನ್ಸ್ಪೆಕ್ಟರ್ಗೆ ಆಲ್ರೆಡಿ ಅಪಾಯಿಂಟ್ ಆಗಿದ್ದಾರೆ. ಅವ್ರದ್ದು ಕಾಸ್ಟ್ ವೆರಿಫಿಕೇಶನ್ ಮತ್ತು ಪೊಲೀಸ್ ವೆರಿಫಿಕೇಶನ್ 1 ತಿಂಗಳಿನಲ್ಲಿ ಕಂಪ್ಲೀಟ್ ಆಗಿ ಆಫ್ಟರ್ ಏಪ್ರಿಲ್ನಲ್ಲಿ ಸುಮಾರು ಒಂದು ಮಿನಿಮಮ್ 500 ಎಸ್ಟೇಟ್ನಲ್ಲಿ 90 ಕೆಲಸ ಮಾಡ್ತಾರೆ 100%. ಸರ್, ಈಗ ಭ್ರಷ್ಟಾಚಾರ ಎಲ್ಲ ಕಾಂಗ್ರೆಸ್ ಭ್ರಷ್ಟಾಚಾರ ದುಡ್ಡಿಲ್ಲ ಯಾರಿಗೆ ಬರ್ರಿ ಅಲ್ಲಿ ಹೋಗಲಿ. ಓಕೆ ವೆಂಕಟೇಶ್ ಸರ್